ರಾಜ್ಯದಲ್ಲಿ ಇವತ್ತು ಎರಡನೇ ಹಂತದ ಲೋಕಸಭೆಯ ಸಮರ ನಡೀತಾ ಇದೆ. ರಾಜ್ಯದ 28 ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಿಗೆ ಮತದಾನ ಇವತ್ತು ನಡೀತಾ ಇದೆ. ಈಗಾಗಲೇ ಕೆಲವು ಕಡೆ ಮತದಾನ ಆರಂಭ ಆಗಿದೆ. 14 ಕ್ಷೇತ್ರಗಳ ಪೈಕಿ ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ 227, ಮತಗಟ್ಟೆಗಳ ಸಂಖ್ಯೆ 28,269, ಅರ್ಹ ಮತದಾರರು 2.59 ಕೋಟಿ. ಈ ಸಂಖ್ಯೆಗಳನ್ನು ಗಮನಿಸಿಕೊಂಡು ಎಲ್ಲೆಲ್ಲಿ ಚುನಾವಣೆ ಅಂತ ಮತ್ತೊಮ್ಮೆ ನೋಡೋದಾದ್ರೆ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಇಷ್ಟೂ ಕಡೆ ಚುನಾವಣೆ ನಡೀತಾ ಇದೆ. ಮಗದೊಂದು ಕಡೆ ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ವ್ಯವಸ್ಥೆಗಳನ್ನು ಕೂಡ ನೋಡ್ತಾ ಇದ್ದೀವಿ. ಉಮೇಶ್ ಜಾಧವ್ ಅವರು ಕೂಡ ಆಲ್ರೆಡಿ ನೋಡಿ ಅಲ್ಲಿ ಬೆಳಬೆಳಗ್ಗೆ 7 ಗಂಟೆ ಆರಂಭ ಆಗ್ತಿದ್ದಂತೆ ಬಂದು ಕಾರ್ಯಕರ್ತರ ಸಮೇತ ಬಂದು ಮತಗಟ್ಟೆ ಒಳಗೆ ಅವರೊಬ್ಬರೇ ಹೋಗಿ ವೋಟ್ ಮಾಡ್ತಾ ಇದ್ದಾರೆ. ಉಮೇಶ್ ಜಾಧವ್ ಹೀಗೆ ಇನ್ನು ಮುಂದಕ್ಕೆ ಆರಂಭ ಆಗುತ್ತೆ. ಅವರು ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಎಲ್ಲವೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು, ಯಾಕಂದರೆ ಇವತ್ತೇ ಉತ್ತರ ಕೊಡೋದು ಮತದಾರರು ಯಾರ ಪರವಾಗಿ ಏನು ಎತ್ತ ಹೊಸ ಮುಖಗಳನ್ನು ಆಯ್ಕೆ ಮಾಡೋದಾ ಅಥವಾ ಅಭಿವೃದ್ಧಿ ಮಾಡಿರುವಂಥವ್ರನ್ನೇ ಆಯ್ಕೆ ಮಾಡೋದಾ, ಅಭಿವೃದ್ಧಿ ಮಾಡಿದಾರಾ, ನನ್ನ ಮನಸ್ಸಿಗೆ ಸಮಾಧಾನ ಇದೆಯಾ, ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ವೋಟ್ ಹಾಕ್ತಾರೆ. ಅದಕ್ಕಿಂತ ಮುಂಚೆ ದೈವಾನುಗ್ರಹ ಕೂಡ ಬೇಕಲ್ವ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ವಿಶೇಷ ಪೂಜೆಯನ್ನು ಮಾಡಿಸಿ ಕೆಲವೊಂದು ಸಂಕಲ್ಪ ಮಾಡಿಕೊಂಡು ಯಾವುದೇ ಅಡ್ಡಿ ಆತಂಕ ಬರದೇ ಇರಲಿ ಅಂತ ಈಗ ಉಮೇಶ್ ಜಾಧವ್ ಅವರು ಮತಗಟ್ಟೆಯ ಒಳಗೆ ಹೋಗಿ ಪೂಜೆ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಪ್ರಮುಖ ಅಭ್ಯರ್ಥಿಗಳಿದ್ದಾರೆ ಈ ಸಲ. ಎಲ್ಲೆಲ್ಲಿ ಚುನಾವಣೆ ಅನ್ನೋದನ್ನು ನೋಡಿದ್ವಲ್ಲ, ಅದೇ ರೀತಿಯಾಗಿ ನೋಡೋದಾದ್ರೆ ಜಗದೀಶ್ ಶೆಟ್ಟರ್ ಮಾಜಿ ಸಿಎಂ, ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾಜಿ ಸಿಎಂ, ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು, ಪ್ರಭಾ ಮಲ್ಲಿಕಾರ್ಜುನ್, ಗಾಯತ್ರಿ ಸಿದ್ದೇಶ್ವರ್, ದಾವಣಗೆರೆಯಲ್ಲಂತೂ ಹೆಣ್ಮಕ್ಳು ಟಫ್ ಫೈಟ್ ಇದೆ. ಕೆ.ಸಿ. ಈಶ್ವರಪ್ಪ ಮಾಜಿ DCM ಅವರು ಹಂಗೆ ನೋಡೋದಾದ್ರೆ, ಶ್ರೀರಾಮುಲು, ಪ್ರಿಯಾಂಕಾ ಜಾರಕಿಹೊಳಿ, ಹಾಗೆ ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಮೊದಲ ಬಾರಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ವೆರಿ ಎಂಗೇಜು. ವಿಶ್ವೇಶ್ವರ ಹೆಗಡೆ ಕಾಗೇರಿ, ಹೀಗೆ ಹಲವು ಪ್ರಮುಖ ನಾಯಕರುಗಳ ಒಂದು ಭವಿಷ್ಯ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಪ್ರಮುಖ ಅಭ್ಯರ್ಥಿಗಳ ಲಿಸ್ಟನ್ನು ನೋಡಿದ್ವಿ. ಹಾಗೆ 14 ಕ್ಷೇತ್ರದಲ್ಲಿರೋರು ಎಲ್ಲರೂ ಕೂಡ ಪ್ರಮುಖರೇ. ಯಾರ್ಯಾರನ್ನ ಕೈ ಹಿಡಿತಾರೆ ಮತದಾರರು ಅನ್ನುವಂಥದ್ದು ಕೂಡ ಕುತೂಹಲ. ಉಮೇಶ್ ಜಾಧವ್ ಅವ್ರನ್ನ ಗಮನಿಸ್ತಾ ಇದ್ದಾರೆ. ಅದರ ಜೊತೆಗೆ ರಾಘವೇಂದ್ರ ಅವರು ಕೂಡ ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ, ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವರ ತಂದೆ ಕೂಡ ಅಲ್ಲೇ ಇದ್ದಾರೆ. ಅವ್ರ ತಂದೆ ಆಲ್ರೆಡಿ ಮತದಾನದ ಗಟ್ಟಿಗೆ ಬಂದಿದ್ದಾರೆ. ಓಟಿನೇನು ಕೆಲವೇ ನಿಮಿಷಗಳಲ್ಲಿ ಹಾಕ್ತಾರೆ ಅಥವಾ ಹಾಕಿದ್ದಾರೆ ಅಂತ ಅದರ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಇವತ್ತು ಮತದಾನ ನಡೀಲಿ ಅಂತ. ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಬೇರೆ ಇದೆ ಈ ಸಲ.